ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ಈಗಾಗಲೇ ಒಂದು 6 ವಿಡಿಯೋಗಳಲ್ಲಿ ನಾವು ಆಪ್ಷನ್ ಎಂಟ್ರಿ ಲಿಸ್ಟ್ಗಳನ್ನು ಚೆಕ್ ಮಾಡಿ ಯಾವ ಕಾಲೇಜ್ ಸಿಗಬಹುದು ಅಂತ ನೋಡಿದ್ವಿ. ಈಗ ಇದು 7ನೇ ವಿಡಿಯೋ. ಇದರಲ್ಲಿ ಒಂದು ಸ್ಟೂಡೆಂಟ್ ರ್ಯಾಂಕ್ ಏನಿದೆ 35,925 ಇದೆ. 35,925 ಇದೆ. ಕ್ಯಾಟಗರಿ ಯಾವುದು? 3B ಮತ್ತು ಹೈದರಾಬಾದ್ ಕೋಟಾ ಕೂಡ ಇದೆ. ನೋಡಿ, ಹೈದರಾಬಾದ್ ಕೋಟಾ ಇದ್ದವರು ಏನು ಒಂದು ಗಮನಿಸಬೇಕಂದ್ರೆ, ನೀವು ನಿಮ್ಮ ರೀಸನ್ನಲ್ಲಿ ಹಾಕಿದರೆ ಮಾತ್ರ ನಿಮಗೆ ಬಹಳಷ್ಟು ಒಂದು ರಿಸರ್ವೇಶನ್ ಇರ್ತದೆ. ನೀವು ನಿಮ್ಮ ರೀಸನ್ ಅನ್ನು ಬಿಟ್ಟು ಬೇರೆ ಕಡೆ, ಈಗ ಬೆಂಗಳೂರು ಅಲ್ಲೆಲ್ಲ ಹಾಕಿದ್ರೆ ನಿಮಗೆ ಎಕ್ಸ್ಟ್ರಾ ಒಂದು 5% ಅಷ್ಟೇ ರಿಸರ್ವೇಶನ್ ಅಲ್ಲಿ ಇರುತ್ತೆ. ಅಂದ್ರೆ ನಿಮ್ಮ ಕೋಟಾ ಜಾಸ್ತಿ ಅಲ್ಲಿ ವರ್ಕ್ ಆಗೋದಿಲ್ಲ. ನಿಮ್ಮ ಒಂದು ಹೈದರಾಬಾದ್ ರೀಸನ್ ನಲ್ಲಿ ಹಾಕಿದ್ರೆ ಮಾತ್ರ ನಿಮ್ಮ ಒಂದು ಕೋಟಾದ ಬೆನಿಫಿಟ್ ಪೂರ್ತಿ ನಿಮಗೆ ಸಿಗುತ್ತೆ. ಇಲ್ಲವಾದ್ರೆ 3B ತರಾನೇ ನಿಮಗೆ ಇದಾಗುತ್ತೆ, ಒಂದು 5% ಅಷ್ಟೇ ನಿಮಗೆ ಬೆನಿಫಿಟ್ ಆಗುತ್ತೆ. ಈಗ ಇವರು ಎಷ್ಟು ಆಪ್ಷನ್ಗಳನ್ನು ಹಾಕಿದ್ದಾರೆ? ಇವರು 112 ನೋಡಿ 112 ಆಪ್ಷನ್ಗಳನ್ನು ಹಾಕಿದ್ದಾರೆ. ನಿಮಗೆಲ್ಲ ನೋಡ್ಬೋದು, ಲೋವೆಸ್ಟ್ ಫೀ, ಹೈಯೆಸ್ಟ್ ಫೀಗೆಲ್ಲ ಕೊಟ್ಟಿರ್ತದೆ, ನಿಮಗೂ ಬಂದಿರ್ತದೆ ಇದು. ಇಲ್ಲಿ ಇವೇನು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಸರ್ ಅಂತ ಅನ್ಬೇಡಿ, ಎಲ್ಲರೂ ಹಾಗೆ ಇವರು ಕೂಡ RV ಕಾಲೇಜನ್ನು ಹಾಕಿದ್ದಾರೆ. ನೋಡಿ, 35,925 ಇದ್ದಾಗ RV ಕಾಲೇಜು, PES ಇವೆಲ್ಲ ಸಿಗೋದಿಲ್ಲ. ಅದು ಅದರಲ್ಲಿ ಏನು ಹಾಕಿದಾಗ ಕಂಪ್ಯೂಟರ್ ಸೈನ್ಸು ಮತ್ತೆ ENC ಅದೆಲ್ಲ ಹಾಕಿದ್ದಾರೆ. ನೋಡಿ, ಈ ವರ್ಷ ನಾನು ಗಮನಿಸಿದಂತೆ ENCಗೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಇದೆ. ಆಲ್ಮೋಸ್ಟ್ ಅದು ಕಂಪ್ಯೂಟರ್ ಸೈನ್ಸ್ ಏನು ಅಲೈಡ್ ಬ್ರಾಂಚು, ಕಂಪ್ಯೂಟರ್ ಸೈನ್ಸ್ ಎಲ್ಲರ ಜೊತೆಗೆ ಸೇಮ್ ಕಾಂಪಿಟೇಷನ್ ಮಾಡ್ತಾ ಇದೆ. ನಮಗೆ ಮಾರ್ಕ್ ರೌಂಡ್ ರಿಸಲ್ಟ್ ಬಂದಾಗ ಇನ್ನೂ ಕ್ಲಿಯರ್ ಆಗಿ ಅದು ಗೊತ್ತಾಗ್ತದೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ನನಗೆ ಓನ್ಲಿ ENC ಹಾಕೋತೀನಿ ಅಂತ ಆ ರೀತಿ ಎಷ್ಟೋ ಜನ ನನ್ನ ಹತ್ರ ಲಿಸ್ಟನ್ನು ಪಡೆದಿದ್ದಾರೆ. ENCಗೂ ಕೂಡ ತುಂಬಾ ಕಾಂಪಿಟೇಷನ್ ಈ ವರ್ಷ ಇದೆ. ಈಗ ನಾವು ಮುಂದಕ್ಕೆ ಈ ವಿಡಿಯೋವನ್ನು ನೋಡೋಣ. ನೋಡಿ, 6ನೇದ್ದು ಕೂಡ ಇವರು RV ಕಾಲೇಜ್ ಹಾಕಿದ್ದಾರೆ, ENC ಮತ್ತೆ PES ರಿಂಗ್ ರೋಡ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಮತ್ತೆ AIML ಮತ್ತೆ ENC, ಮತ್ತೆ MS ರಾಮಯ್ಯದಲ್ಲಿ ಕಂಪ್ಯೂಟರ್ ಸೈನ್ಸು, AIML, AIDS, AIML, ಇನ್ಫಾರ್ಮೇಷನ್ ಸೈನ್ಸು. ನೋಡಿ, ಎಷ್ಟೋ ಕಡೆ ಇನ್ಫಾರ್ಮೇಷನ್ ಸೈನ್ಸನ್ನು ಈಗ ತೆಗೆದಿದ್ದಾರೆ. MS ರಾಮಯ್ಯದಲ್ಲಿ ಇನ್ನೂ ಇದೆ. ಮತ್ತೆ ENC ನೋಡಿ, ಇವ್ಯಾವು ನಮಗೆ 35,000 ರ್ಯಾಂಕ್ ಇದ್ದಾಗ 3B ಕ್ಯಾಟಗರಿ ಇರಲಿ, ಹೈದರಾಬಾದ್ ಕೋಟಾ ಇರಲಿ, ಇವೆಲ್ಲ ದೊರಕೋದೇ ಇಲ್ಲ. ಇನ್ನು ಮತ್ತೆ ಮುಂದೆ ನೋಡಿ, BMS ಹಾಕಿದ್ದಾರೆ. ನೋಡಿ, BMS ನಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಂದರೆ AIML, AIDS ಹಾಕಿದ್ದಾರೆ. ಮತ್ತೆ ಮುಂದುವರೆದು ಅಲ್ಲಿ ಏನೇನು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚ್ ಇದಾವೆ ಎಲ್ಲ ಹಾಕಿದ್ದಾರೆ. ಡಾಟಾ ಸೈನ್ಸು ಮತ್ತೆ ENC ಹಾಕಿದ್ದಾರೆ. ಇನ್ನು BITಗೆ ಬಂದರು. BITಯಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ, ಇನ್ಫಾರ್ಮೇಷನ್ ಸೈನ್ಸ್ ಹಾಕಿದ್ದಾರೆ, AIML ಹಾಕಿದ್ದಾರೆ, ಡಾಟಾ ಸೈನ್ಸು, ಇವಿಷ್ಟು BITಯಲ್ಲಿ ಹಾಕಿದ್ದಾರೆ. ಮತ್ತೆ PES ನೋಡಿ ಹಾಕಿದ್ದಾರೆ. ಅಂದ್ರೆ ನಾನು ಹಾಗೆ ಹೇಳ್ತಾ ಮುಂದೆ ಹೋಗ್ತಾ ಇದ್ದೀನಿ ಅಂದ್ರೆ ಇವು ಯಾವ ದೊರೆಯೋದಿಲ್ಲ ಅಂತ ಅರ್ಥ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸು ಮತ್ತೆ AIML, ENC ನೋಡಿ, ಇವು PES ನಲ್ಲಂತೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಹಳಷ್ಟು ಬ್ರಾಂಚ್ಗಳೇ ಇಲ್ಲ. ಇನ್ನು UVCಯಲ್ಲಿ ನೋಡಿ, UVCಯಲ್ಲಿ ಗೌರ್ಮೆಂಟ್ ಕಾಲೇಜು, ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ, ಯಾಕಂದರೆ ಫೀಸು ಕೂಡ ಕಡಿಮೆ ಇದೆ. ಹೀಗಾಗಿ ಇಲ್ಲಿ ಕೂಡ ಇವ್ಯಾವು ದೊರೆಯೋದಿಲ್ಲ. ಕಂಪ್ಯೂಟರ್ ಸೈನ್ಸ್ ಆಯಿತು, ಇನ್ಫಾರ್ಮೇಷನ್ ಸೈನ್ಸು, AIDS ನೋಡಿ, AIML ಇಲ್ಲ ಅಲ್ಲಿ UVCಯಲ್ಲಿ, ಮತ್ತು ENC ಇವ್ಯಾವು ದೊರೆಯೋದಿಲ್ಲ. ಇನ್ನು ಈಗ ನಾವು ಎಲ್ಲಿ ಬಂದ್ವಿ ಅಂದರೆ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಮೈಸೂರಿನ ಕಾಲೇಜು. ಇದು ಕೂಡ ಫೇಮಸ್ ಕಾಲೇಜು. ಇಲ್ಲೂ ಕೂಡ ಕಟ್ ಆಫ್ ತುಂಬ ಕಾಂಪಿಟೇಟಿವ್ ಆಗಿರುತ್ತೆ. ಇಲ್ಲೂ ಕಂಪ್ಯೂಟರ್ ಸೈನ್ಸ್ ಆಯಿತು, ಇನ್ಫಾರ್ಮೇಷನ್ ಸೈನ್ಸ್ ಆಯಿತು, AIML ಆಯಿತು, ENC ಆಯಿತು. ಮತ್ತು ನೋಡಿ, SJC ಅದು ಕೂಡ ಅದರ ಒಂದು JSSTU ಕಾಲೇಜು, ಮತ್ತು ಏಡೆಡ್ ಬ್ರಾಂಚ್ ಕೂಡ ಇದೆ. ಇದಕ್ಕಂತೂ ಬಹಳ ಕಾಂಪಿಟೇಷನ್ ಇರುತ್ತೆ. ಇಲ್ಲಿ ನಿಮಗೆ ತುಂಬ 5,000 ಒಳಗೆ ನಿಮ್ಮ ಒಂದು ರ್ಯಾಂಕ್ ಬರಬೇಕಾಗುತ್ತೆ. ನೋಡಿ, ಯಾವಾಗಲೂ SC ST ಬಿಟ್ಟು ಮಾತಾಡ್ತೀನಿ ನಾನು. OBC ಆಯಿತು, ಜನರಲ್ ಮೆರಿಟ್ ಆಯಿತು, ತುಂಬ ಕಾಂಪಿಟೇಷನ್ ಇರುತ್ತೆ ಇಲ್ಲಿ. ಇನ್ನು NIಯಲ್ಲಿ ಕೂಡ ನಾರ್ತ್, ಇಲ್ಲಿ ಕಂಪ್ಯೂಟರ್ ಸೈನ್ಸು ಮತ್ತು AIML ಹಾಕಿದ್ದಾರೆ. ಇಲ್ಲೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಇರ್ತದೆ. ಇನ್ನು ಮುಂದೆ ಬಂದಂತೆ ದಯಾನಂದ್ ಸಾಗರ್ ಮೇನ್ ಕಾಲೇಜ್, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದ್ದಾರೆ. ಇಲ್ಲೂ ಕಂಪ್ಯೂಟರ್ ಸೈನ್ಸು, AIML, ಡಾಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ, ENC ಇವೆಲ್ಲ ಹಾಕಿದ್ದಾರೆ. ಇವು ಯಾವು ದೊರಕೋದಿಲ್ಲ. ಇನ್ನು SIT ಕೂಡ ತುಮಕೂರಿನ ಪ್ರಸಿದ್ಧ ಕಾಲೇಜು. ಇಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಆಯಿತು, AIML ಆಯಿತು, ಮತ್ತು ಇನ್ಫಾರ್ಮೇಷನ್ ಸೈನ್ಸು ಇವ್ಯಾವು ದೊರೆಯೋದಿಲ್ಲ. ಮತ್ತು RNSನಲ್ಲಿ ನೋಡಿ, ಎಲ್ಲೋ ಯಾವುದೋ ಒಂದು ವರ್ಷದಲ್ಲಿ ಯಾವುದೋ ಒಂದು ಬ್ರ್ಯಾಂಚು ಸಿಕ್ತು ಅಂತಂದರೆ ಸಿಗುತ್ತದೆ ಅಂತ ಅರ್ಥ ಅಲ್ಲ. ಆದ ಕಾರಣ ಸ್ವಲ್ಪ ಕಾಂಪಿಟೇಷನ್ನ ನೋಡಿಕೊಂಡು ಕೂಡ ನಾವು ಹೇಳಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ RNSನಲ್ಲಿ ಕೂಡ ಬಹಳಷ್ಟು ಕಾಂಪಿಟೇಷನ್ ಇದೆ. ಇಲ್ಲಿಯೂ ಯಾವುದೇ ಇದು ದೊರೆಯೋದಿಲ್ಲ. ಇವು ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಯಿತು, ಸರ್ MV ಆಯಿತು, ಇಲ್ಲಿ ಯಾವುದೇ ಬ್ರಾಂಚ್ಗಳು ದೊರಕೋದಿಲ್ಲ. ಯಾವುದೇ ಬ್ರಾಂಚ್ ಅನ್ಲಿಕ್ಕೆ ಇವರು ಕಂಪ್ಯೂಟರ್ ಸೈನ್ಸು ಮತ್ತು ಅಲೈಡ್ ಬ್ರಾಂಚ್ ಅಷ್ಟೇ ಹಾಕೊಂಡಿದ್ದಾರೆ. ಇಲ್ಲಿ ENC ಕೂಡ ನನಗೇನು ಕಾಣ್ತಾ ಇಲ್ಲ.
ಇಲ್ಲಿ ಸದ್ಯಕ್ಕೆ ಎಲ್ಲ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗಳಿವೆ. ಮತ್ತು ಸರ್ MUITಯಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಮಾತ್ರ ಕಾಣ್ತವೆ. ಇನ್ನು ನ್ಯೂ ಹಾರಿಸನ್ನಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಮತ್ತು AIML ಮಾತ್ರ ಹಾಕಿದ್ದಾರೆ. ಇನ್ನು ರೇವಾ ಯೂನಿವರ್ಸಿಟಿ ನೋಡಿ, ರೇವಾ ಯೂನಿವರ್ಸಿಟಿಯಲ್ಲಿ ಕೂಡ ನಮಗೆ ಕಂಪ್ಯೂಟರ್ ಸೈನ್ಸು AIML ಇವಿಷ್ಟೇ ಹಾಕಿದ್ದಾರೆ. ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಹಾಕಿದ್ದಾರೆ. ಆಮೇಲೆ SJBIT ಬಂದರು. SJBITಯಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, AIML, ಡಾಟಾ ಸೈನ್ಸು ಮತ್ತು ಕಂಪ್ಯೂಟರ್ ಸೈನ್ಸ್. ಇಲ್ಲಿ ನೋಡಿ SJBIT ಇಲ್ಲಿ ಬಂದ ಹಾಗೆ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗುತ್ತೆ, ಯಾಕಂದರೆ ಇವೇನು ಅಷ್ಟೊಂದು ಫೇಮಸ್ ಕಾಲೇಜ್ ಅಲ್ಲ. ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಏನೋ ಒಂದು ವೇಳೆ ಸಿಕ್ಕರೂ ಸಿಗಬಹುದು ಅನ್ನೋ ಥರ ಇಲ್ಲಿ ವಾತಾವರಣ ಇರುತ್ತೆ SJBITಯಲ್ಲಿ. ಇಲ್ಲಿ ಈಗ ನೆಕ್ಸ್ಟ್ ಒಮ್ಮೆಲೆ ಇವ್ರು ಏನು ಮಾಡಿದ್ರು, ದಯಾನಂದ್ ಸಾಗರ್ ಯೂನಿವರ್ಸಿಟಿಗೆ ಬಂದುಬಿಟ್ರು. ನೋಡಿ ಸಾಕಷ್ಟು ಮಿಡ್ಲ್ ಕಾಲೇಜುಗಳಿದ್ವು, ಅವನ್ನ ಹಾಕಿಲ್ಲ ಇವರು, ಬಹುಶಃ ಅವನ್ನ ತೆಳಗಡೆ ಹಾಕೊಂಡಿದ್ದಾರೆ ಅಂತ ಅನಿಸುತ್ತೆ. ಈಗ ನೋಡಿ ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ ಇವರಿಗೆ ಲಾಸ್ಟ್ ರೌಂಡ್ವರೆಗೂ ಕಾಯ್ದರೆ ಯಾವುದಾದ್ರೂ ಒಂದು ಬ್ರಾಂಚು ದೊರೆಯುವ ಸಾಧ್ಯತೆ ಇದೆ. ಹೆಚ್ಚಿನ ಸಾಧ್ಯತೆ ಇರೋದು, ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರೋದಂದರೆ ಸೈಬರ್ ಸೆಕ್ಯೂರಿಟಿ ಮತ್ತು ಡಾಟಾ ಸೈನ್ಸ್ಗೆ. ಈ AIML, AIDS, ಮೇನ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚು ಇವಕ್ಕೆಲ್ಲ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ. ಹೀಗಾಗಿ ಸೈಬರ್ ಸೆಕ್ಯೂರಿಟಿ ಮತ್ತು ಡಾಟಾ ಸೈನ್ಸ್ಗೆ ಕಾಂಪಿಟೇಷನ್ ಕಡಿಮೆ ಇದ್ದಾಗ ಈ ಒಂದು ಥರ್ಡ್ ರೌಂಡ್ನಲ್ಲಿ ಇವರಿಗೆ ಈ ದಯಾನಂದ್ ಸಾಗರ್ ಯೂನಿವರ್ಸಿಟಿ ದೊರೀತದೆ. ಇನ್ನು ನೋಡಿ ಆಚಾರ್ಯ, ಇವೆಲ್ಲ ದಯಾನಂದ್ ಸಾಗರ್ ಯೂನಿವರ್ಸಿಟಿಗಿಂತ ಮೇಲೆ ಬರ್ತವೆ. ಇಲ್ಲಿ ಆಚಾರ್ಯ ಹಾಕೊಂಡಿದ್ದಾರೆ ಇವರು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, AIML ಹಾಕಿದ್ದಾರೆ. ಮತ್ತು ಆಚಾರ್ಯದಲ್ಲಿ ಹಾಕಿದ್ದಾರೆ. ಮತ್ತು RV ಯೂನಿವರ್ಸಿಟಿ ನೋಡಿ, RV ಯೂನಿವರ್ಸಿಟಿ ತುಂಬ ಮೇಲೆ ಇರಬೇಕಾಗಿತ್ತು, ಇದನ್ನು ತಂದು ಇಲ್ಲಿ ಹಾಕಿದ್ದಾರೆ. CMRIT ನೋಡಿ, RNSIT ಆದ ನಂತರ ಬರಬೇಕಾಗಿತ್ತು ಇದು CMRIT, ಇದನ್ನು ಇಲ್ಲಿ ಹಾಕಿದ್ದಾರೆ. ಇವು ಯಾವ ಬರೋದು ಒಂದು ಸಿಗೋದಿಲ್ಲ ನೋಡಿ. ಮಧ್ಯದಲ್ಲಿ ದಯಾನಂದ್ ಸಾಗರ್ ಯೂನಿವರ್ಸಿಟಿಯನ್ನು ಹಾಕಿಬಿಟ್ಟಿದ್ದಾರೆ. ಇವೆಲ್ಲ ಅದಕ್ಕಿಂತ ಮೇಲೆ ಬರಬೇಕಾದಂಥ ಕಾಲೇಜು. MUJ ಆಯಿತು, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, ಇವೆಲ್ಲ ಮೇಲೆ ಬರಬೇಕಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಇವರ ಇದಕ್ಕೆ ತುಂಬ ಇದರ ಕಾಲೇಜನ್ನು ಹಾಕಿಬಿಟ್ಟಿದ್ದಾರೆ. ಒಮ್ಮೆಲೆ ಈಸ್ಟ್ ವೆಸ್ಟ್ ಕಾಲೇಜು, ಇದು ಬಹುಶಃ ಇವರಿಗೆ ಫಸ್ಟ್ ರೌಂಡ್ನಲ್ಲೇ ಅಲಾಟ್ ಆಗ್ಬೋದಂತ ಕಾಲೇಜು. ನೋಡಿ 91 ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ. ಮಿಡಲ್ನಲ್ಲಿ ಎಷ್ಟೋ ಒಂದು ಅಟ್ರಿ ಆಯಿತು, ಡಾನ್ ಬಾಸ್ಕೋ ಆಯಿತು, ರಾಜರಾಜೇಶ್ವರಿ ಆಯಿತು, AMC ಆಯಿತು, ಎಷ್ಟೋ ಕಾಲೇಜುಗಳಿದ್ವು, ಅವನ್ನ ಅವರು ಹಾಕಿಲ್ಲ. ಅದು ಏನೋ ಕಾರಣ ಗೊತ್ತಿಲ್ಲ. ನಡುವಿನ ಒಂದು ಕಾಲೇಜುಗಳನ್ನೆಲ್ಲ ಮಿಸ್ ಮಾಡಿ ಒಮ್ಮೆಲೆ ಈಸ್ಟ್ ವೆಸ್ಟ್ ಕಾಲೇಜಿಗೆ ಬಂದಿದ್ದಾರೆ ಇವರು. ನಂತರ ಪ್ರೆಸಿಡೆನ್ಸಿ ಹಾಕಿದ್ದಾರೆ. ನೋಡಿ ಇಲ್ಲಿಗೆ ನಾನು ಹೇಳೋ ಹಾಗೆ ಫಸ್ಟ್ ರೌಂಡ್ನಲ್ಲೇ ಈ ಈಸ್ಟ್ ವೆಸ್ಟು ಸಿಗ್ಬೋದು, ಪ್ರೆಸಿಡೆನ್ಸಿನೂ ಸಿಗ್ಬೋದು. ಇವೆಲ್ಲ ಸ್ವಲ್ಪ ಲೋ ರ್ಯಾಂಕ್ ಇದ್ದಾವೆ ಕಾಲೇಜು. ಅದರಲ್ಲಿ ರೋ ರ್ಯಾಂಕ್ ಅನ್ನೋಕ್ಕಿಂತ ಇಲ್ಲೆಲ್ಲ ಸ್ವಲ್ಪ ಸೀಟುಗಳು ಬಹಳ ಇವೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ಹೀಗಾಗಿ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಆಗಿ ನಿಮಗೆ ಸೀಟು ಸಿಗುವ ಸಾಧ್ಯತೆ ಇರ್ತದೆ. ಯಾವಾಗ ಕಾಲೇಜಿನಲ್ಲಿ ಸೀಟುಗಳ ಸಂಖ್ಯೆ ಬಹಳ ಇರ್ತದೆ ಆವಾಗ ಸೀಟು ಅಲಾಟ್ ಆಗೋ ಸಾಧ್ಯತೆ ಇರ್ತದೆ. ನೋಡಿ ಆಕ್ಸ್ಫರ್ಡ್ ಕಾಲೇಜು ಇವನ್ನೆಲ್ಲ ಮೇಲೆ ಹಾಕಬೇಕಾಗಿತ್ತು. ಈ ಪ್ರೆಸಿಡೆನ್ಸಿ ಮತ್ತು ಈಸ್ಟ್ ವೆಸ್ಟ್ ಕಾಲೇಜುಗಳಿಗಿಂತ ಮೇಲೆ ಬರ್ತವೆ ಇವೆಲ್ಲ. ಆಕ್ಸ್ಫರ್ಡ್ ಆಯಿತು, ಕೇಂಬ್ರಿಡ್ಜ್ ಇದಕ್ಕಿಂತ ಇನ್ನೂ ಮೇಲೆ ಬರ್ತದೆ. MUJ ಆದಮೇಲೆ ಅಲ್ಲಿ ಕೇಂಬ್ರಿಡ್ಜ್ ಬರ್ತದೆ. ಅದನ್ನು ತಂದು ಇಲ್ಲಿಟ್ಟಿದ್ದಾರೆ. ಈ ರೀತಿ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ದಾರೆ. ಇಲ್ಲಿ ಈಗ ಮತ್ತೆ ಬೆಳಗಾವಿಯ KLS ಗೋಗ್ಟೆ ಬಂದಿದ್ದಾರೆ. ನೋಡಿ ಆ್ಯಕ್ಚುಲಿ KLS ಗೋಗ್ಟೆ ತುಂಬ ಮೇಲೆ ಬರಬೇಕಾಯಿತು, RNSIT ಆ ಲೆವೆಲ್ನಲ್ಲಿ ಬರಬೇಕಾಯಿತು ಇದು KLS ಗೋಗ್ಟೆ. ಅದನ್ನು ಇವರು ಮೊದಲು ಬೆಂಗಳೂರು ಕಾಲೇಜಿಗೆ ಪ್ರಿಫರೆನ್ಸ್ ಕೊಡೋಣ ಅಂತ ಅಲ್ಲಿ ಸ್ವಲ್ಪ ಪ್ಲೇಸ್ಮೆಂಟ್ ಎಲ್ಲ ಬೆಂಗಳೂರು ಕಾಲೇಜಿನಲ್ಲಿ ಆಗ್ತವೆ ಅನ್ನೋದಕ್ಕೆ ಇಲ್ಲಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ನಂತರ SDM ಕಾಲೇಜ್ ಹಾಕಿದ್ದಾರೆ, ಮಧ್ಯದಲ್ಲಿ BVB ಹಾಕಿದ್ದಾರೆ. ನೋಡಿ ಇವು ಯಾವ ಇವರ ರ್ಯಾಂಕಿಗೆ ದೊರೆಯೋದಿಲ್ಲ. ಇಲ್ಲೂ ಏನು ಹಾಕಿದ್ದಾರೆ ಅಂದರೆ ಇವರು ಕಂಪ್ಯೂಟರ್ ಸೈನ್ಸು, AIML ಇವೆಲ್ಲ ಹಾಕಿದ್ದಾರೆ. ಈಗ ನಮಗೆ ಮಿಡ್ಲಲ್ಲೇ ಅಲ್ಲಿ ಸಿಕ್ಬಿಡ್ತು ಈಸ್ಟ್ ವೆಸ್ಟ್ ಕಾಲೇಜ್ ಅಂದಮೇಲೆ ಇದನ್ನೆಲ್ಲ ಚೆಕ್ ಮಾಡೋದು ನಾವು ಇದಲ್ಲ. ಇಲ್ಲಿ ಈಸ್ಟ್ ವೆಸ್ಟ್ ಕಾಲೇಜ್ ಇವರು ಇದಕ್ಕೆ ತುಂಬ ಒಂದು ಇದಿರುವಂಥ ಕಾಲೇಜುಗಳಂತಂದರೆ ಅತ್ಯಂತ ಸಿಗ್ತವೆ ಅನ್ನುವಂಥ ಕಾಲೇಜ್ ಅಂದರೆ ಈಸ್ಟ್ ವೆಸ್ಟು, ಪ್ರೆಸಿಡೆನ್ಸಿ, ಇವು ತುಂಬ ಫಸ್ಟ್ ರೌಂಡ್ನಿಂದಲೇ ಸಿಗ್ಬಹುದಾದಂಥ ಕಾಲೇಜುಗಳು. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಂದು ಆಪ್ಷನ್ ಎಂಟ್ರಿಯೊಂದಿಗೆ ಭೇಟಿಯಾಗೋಣ.